ಒನ್ ಸೈಡ್ ಲವ್ ಅನ್ನೋ ಹುಚ್ಚುತನ ಕೊನೆಗೆ ತಲುಪೋದು ಕಟುಕತನಕ್ಕೆ ಅನ್ನೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವ ಈ ರಕ್ತಸಿಕ್ತ ಘಟನೆಯೇ ಸಾಕ್ಷಿ. ನಡು ರಸ್ತೆಯಲ್ಲಿ ನೂರಾರು ಜನ ನೋಡ್ತಾ ಇದ್ದಂತೆ ರಕ್ತದ ಹೋಕುಳಿ ಹರಿದಿದೆ. ಹೌದು, ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಇಂದು ಸಂಜೆ ಅಕ್ಷರಶಃ ನಡುಗಿ ಹೋಗಿದೆ. ಜನದಟ್ಟಣೆಯಿಂದ ಗಿಜಿಗುಡ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಣ್ಣು ಮುಚ್ಚಿ ಕಣ್ಣು ಬಿಡುವುದರೊಳಗೆ ಯುವತಿಯೊಬ್ಬಳನ್ನ ತಲವಾರಿನಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಕೊಲೆಯಾದ ಆ ದುರ್ದೈವಿ ಯುವತಿಯನ್ನ ಕಕ್ಕೆಪದವು ಸಮೀಪದ ಕೊಡಂಗಿ ನಿವಾಸಿ ಬಾಳಪ್ಪಗೌಡ ಅವರ ಪುತ್ರಿ ಲಾವಣ್ಯ ಅಂತ ಗುರುತಿಸಲಾಗಿದೆ. ಕಲ್ಲಡ್ಕದ ಕ್ಲಿನಿಕ್ ಒಂದರಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದ ಲಾವಣ್ಯ ಇಂದು ಸಂಜೆ ಹೆಣವಾಗಿ ಬಿದ್ದಿದ್ದಾಳೆ. ಹಾಗಾದ್ರೆ ಈ ಭೀಕರ ಕೃತ್ಯ ಎಸಗಿದ ಆ ನರಾಧಮ ಯಾರು ಗೊತ್ತಾ? ಆತನ ಹೆಸರು ಚೇತನ್. ಬೆಳ್ತಂಗಡಿ ತಾಲೂಕಿನ ಓಡಿಲ್ನಾಳ ಗ್ರಾಮದ ನಿವಾಸಿ. ಈತ ಮೃತ ಲಾವಣ್ಯಳಿಗೆ ದೂರದ ಸಂಬಂಧಿಯೂ ಆಗಿದ್ದ. ಲಾವಣ್ಯಳನ್ನ ಈತ ಏಕಪಕ್ಷೀಯವಾಗಿ ಅಂದ್ರೆ ಒನ್ ಸೈಡ್ ಆಗಿ ಪ್ರೀತಿಸುತ್ತಿದ್ದ ಎನ್ನಲಾಗಿದೆ. ಇಂದು ಸಂಜೆ ಲಾವಣ್ಯ ಕೆಲಸ ಮುಗಿಸಿ ಮನೆಗೆ ಹೋಗೋದಕ್ಕೆ ಬಸ್ ಸೀಟು ಹಿಡಿದು ಕುಳಿತಿದ್ದಾಗ ಬೆನ್ನ ಹಿಂದೆ ಸೈತಾನನಂತೆ ಬಂದಿದ್ದ ಚೇತನ್ ಆಕೆಯ ಪಕ್ಕದಲ್ಲೇ ಕೂತಿದ್ದಾನೆ. ಇದರಿಂದ ತೀವ್ರ ಆತಂಕಗೊಂಡ ಲಾವಣ್ಯ ತಕ್ಷಣ ತನ್ನ ಸಂಬಂಧಿಕರಿಗೆ ಕರೆ ಮಾಡಿ ನನ್ನ ಪಕ್ಕ ಯಾರೋ ಬಂದು ಕೂತಿದ್ದಾನೆ ಅಂತ ಹೇಳುವಷ್ಟರಲ್ಲೇ ಫೋನ್ ಕಟ್ ಆಗಿದೆ. ಆ ತಕ್ಷಣವೇ ಚೇತನ್ ತಲವಾರನ್ನ ಹೊರಗೆಳೆದಾಗ ಭಯಭೀತಳಾದ ಲಾವಣ್ಯ ತನ್ನ ಜೀವವನ್ನ ಉಳಿಸಿಕೊಳ್ಳೋದಕ್ಕೆ ಬಸ್ನಿಂದ ಕೆಳಗಿಳಿದು ಓಡಿದ್ದಾರೆ. ಆದ್ರೆ ಆ ಹಂತಕ ಆಕೆಯನ್ನ ಬೆನ್ನಟ್ಟಿ ಹೋಗಿ ನಡು ರಸ್ತೆಯಲ್ಲೇ ಆಕೆಯ ಕುತ್ತಿಗೆಯ ಹಿಂಭಾಗಕ್ಕೆ ತಲವಾರಿನಿಂದ ಭೀಕರವಾಗಿ ಕಡಿದಿದ್ದಾನೆ. ಹಗಲು ಹೊತ್ತಿನಲ್ಲೇ ನಡು ರಸ್ತೆಯಲ್ಲಿ ಇಂತಹದ್ದೊಂದು ಘೋರ ದುರಂತ ನಡೀತಾ ಇದ್ರು ಅಲ್ಲಿ ನೆರೆದಿದ್ದ ನೂರಾರು ಜನ ಮೂಕ ಪ್ರೇಕ್ಷಕರಾಗಿ ನಿಂತಿದ್ರೆ ವಿನಃ ಯಾರೊಬ್ರು ಆ ಪಾಪಿಯ ಕೈಯಲ್ಲಿದ್ದ ತಲವಾರನ್ನ ಕಸಿದುಕೊಳ್ಳುವ ಧೈರ್ಯ ಮಾಡಲಿಲ್ಲ. ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತೆ ಇಡೀ ಬಸ್ ನಿಲ್ದಾಣವೇ ಭಯದಿಂದ ಹೆಪ್ಪುಗಟ್ಟಿ ಹೋಗಿತ್ತು. ತನ್ನ ಸ್ವಾವಲಂಬಿ ಬದುಕಿನ ಕನಸು ಹೊತ್ತು ಸಾಕ್ತಾ ಇದ್ದ ಒಬ್ಬ ಯುವತಿ ನಡು ರಸ್ತೆಯಲ್ಲೇ ಸಹಾಯಕ್ಕಾಗಿ ಆರ್ತನಾದ ಮಾಡ್ತಾ ಇದ್ರು. ಕಟುಕ ಚೇತನ್ ಮಾತ್ರ ಕಿಂಚತ್ತೂ ಎದೆಯಿಲ್ಲದೆ ಆಕೆಯ ಪ್ರಾಣ ಪಕ್ಷಿ ಹಾರುವವರೆಗೂ ತಲವಾರಿನಿಂದ ದಾಳಿ ನಡೆಸುತ್ತಲೇ ಇದ್ದುದು ಅವನ ತಲೆಯಲ್ಲಿ ತುಂಬಿದ್ದ ಮೃಗೀಯ ಕ್ರೌರ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಮಗಳ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಇತ್ತ ಆಕೆಯ ಹೆತ್ತವರು ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆವರೆಗೂ ಕಣ್ಣೆದುರೇ ನಗು ನಗುತ್ತಾ ಜನರ ಸೇವೆ ಮಾಡ್ತಿದ್ದ ಕ್ಲಿನಿಕ್ ನರ್ಸ್ ಲಾವಣ್ಯ ಇಂದು ಶವವಾಗಿ ಮಲಗಿರುವುದನ್ನ ಕಂಡು ಇಡೀ ಗ್ರಾಮವೇ ಕಣ್ಣೀರಿನಲ್ಲಿ ಮುಳುಗಿದೆ. ಮೂಲಗಳ ಪ್ರಕಾರ ಆರೋಪಿ ಚೇತನ್ ಈ ಹತ್ಯೆಗಾಗಿ ಮೊದಲೇ ಪ್ಲಾನ್ ಮಾಡಿಕೊಂಡೇ ಬಂದಿದ್ದ ಎನ್ನಲಾಗಿದ್ದು ಆತನ ಬಳಿ ತಲವಾರಿನ ಜೊತೆಗೆ ಪರಾರಿಯಾಗೋದಕ್ಕೆ ಕಾರ್ ಕೂಡ ರೆಡಿ ಇತ್ತು. ಇದು ಕೇವಲ ಕ್ಷಣಿಕ ಆವೇಶದಲ್ಲಿ ನಡೆದ ಕೊಲೆಯಲ್ಲ, ಬದಲಿಗೆ ಅತ್ಯಂತ ವ್ಯವಸ್ಥಿತವಾಗಿ ಸಂಚು ರೂಪಿಸಿ ನಡೆಸಲಾದ ನರಮೇಧ ಅಂತ ಗಂಭೀರ ಸಂಶಯ ಈಗ ದಟ್ಟವಾಗಿದೆ. ರಕ್ತದ ಮಡುವಿನಲ್ಲಿ ಬಿದ್ದ ಲಾವಣ್ಯಳನ್ನ ಸಾರ್ವಜನಿಕರು ಆಸ್ಪತ್ರೆಗೆ ಕೊಂಡೊಯ್ದರಾದ್ರೂ ಅಷ್ಟರಲ್ಲೇ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಕೊನೆಯುಸಿರೆಳೆದಿದ್ದಾಳೆ. ಇತ್ತ ಕೃತ್ಯ ಎಸಗಿದ ಪಾಪಿ ಚೇತನ್ ರಕ್ತಸಿಕ್ತ ತಲವಾರನ್ನ ಅಲ್ಲೇ ಎಸೆದು ತಾನು ತಂದಿದ್ದ ಕಾರಿನಲ್ಲಿ ಸ್ಥಳದಿಂದ ಪರಾರಿಯಾಗಿದ್ದಾನೆ. ವಿಷಯ ತಿಳಿತಾ ಇದ್ದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಡಾಕ್ಟರ್ ಅರುಣ್ ಕೆ ಅವರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಮಾಧ್ಯಮಗಳ ಜೊತೆ ಮಾತನಾಡಿದ ಎಸ್ಪಿ ಅವರು ಆರೋಪಿಯ ಬಂಧನಕ್ಕಾಗಿ ಈಗಾಗಲೇ ವಿಶೇಷ ಪೊಲೀಸ್ ತಂಡಗಳನ್ನ ರಚಿಸಲಾಗಿದ್ದು ಸದ್ಯದಲ್ಲೇ ಆತನನ್ನ ಬಂಧಿಸಲಾಗುವುದು ಅಂತ ಭರವಸೆ ನೀಡಿದ್ದಾರೆ. ಒನ್ ಸೈಡ್ ಲವ್ ಅನ್ನೋ ಹುಚ್ಚಾಟಕ್ಕೆ ಮತ್ತೊಂದು ಚಿಗುರೊಡೆಯಬೇಕಾದ ಬಡಜೀವ ಬಲಿಯಾಗಿದೆ. ಹೆತ್ತವರಿಗೆ ಆಸರಿಯಾಗಬೇಕಿದ್ದ ಮಗಳಿಂದು ಹೆಣವಾಗಿ ಮಲಗಿದ್ದಾಳೆ. ಸದ್ಯ ಬಂಟ್ವಾಳ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಚೇತನ್ ಪೊಲೀಸರು ರಚಿಸಿರುವ ವಿಶೇಷ ಪಡೆಗಳ ಬಲೆಗೆ ಬೀಳೋದು ಯಾವಾಗ ಅನ್ನೋದನ್ನ ಕಾದು ನೋಡಬೇಕಿದೆ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದ.